ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ ಶ್ರೀಶಾ ಅಡುಗೆ ಮನೆಗೆ. ಇವತ್ತು ನಾನು ಫಸ್ಟ್ ಟೈಮ್ ಹಾಫ್ kg ಸ್ಟ್ರಾಬೆರಿ ಫ್ಲೇವರಲ್ಲಿ ಕೇಕ್ನ ರೆಡಿ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಮತ್ತೊಂದು ಹೊಸ ಕೇಕ್ ಡಿಸೈನ್ನ ನಿಮಗೋಸ್ಕರ ತೆಗೆದುಕೊಂಡು ಬರ್ತಾ ಇದ್ದೇನೆ. ತುಂಬ ಸಿಂಪಲ್ ಆದ ಬ್ಯೂಟಿಫುಲ್ ಆದ ಈ ಕೇಕ್ ಡಿಸೈನ್ನ ನೀವು ಕೂಡ ಟ್ರೈ ಮಾಡ್ಬೋದು. ಇದೇ ರೀತಿಯಾದ ಹೊಸ ಹೊಸ ಕೇಕನ್ನು ಕಲಿಬೇಕಂತ ಇದ್ದರೆ, ಯಾರಾದರೂ ಕಲಿಬೇಕಂತ ಇದ್ದರೂ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲಕ್ಕಿಂತ ಮೊದಲಾಗಿ ನಾವು ಇಲ್ಲಿ ಈ ರೀತಿಯಾದ ಕ್ರೀಮ್ ಬಾಟಲ್ನ ಡೀಪ್ ಫ್ರಿಜ್ನಿಂದ ಹೊರಗಡೆ ತೆಗೆದಿಡಬೇಕಾಗುತ್ತೆ. ಇಲ್ಲಿ ಹಾಫ್ kg ಕೇಕ್ಗೋಸ್ಕರ ನಾನು 175 ಗ್ರಾಮ್ ಅಷ್ಟು ವೆನಿಲಾ ಪ್ರಿಮಿಕ್ಸ್ನ ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಹಾಫ್ kg ಕೇಕ್ ರೆಡಿ ಮಾಡಬೇಕಂತ ಇದ್ದರೆ 175 ಗ್ರಾಮ್ ಅಷ್ಟು ನಾವು ಪ್ರಿಮಿಕ್ಸ್ನ ತೆಗೆದುಕೊಳ್ಬೇಕು. ಅದರ ನಂತರ ನೋಡಿ, ನಾನು 2 ಸ್ಪೂನಷ್ಟು ಆಯಿಲ್ನ ಹಾಕಿ ಅದಕ್ಕೆ ನಾವು ಈಗ ಸ್ಟ್ರಾಬೆರಿ ಎಸೆನ್ಸ್ ಕೂಡ ಹಾಕಬೇಕು. ಇಲ್ಲಿ ನೋಡಿ, 6 ರಿಂದ 7 ಡ್ರಾಪ್ ಅಷ್ಟು ನಾನು ಇಲ್ಲಿ ಸ್ಟ್ರಾಬೆರಿ ಎಸೆನ್ಸ್ ಕೂಡ ಹಾಕಿ ಅದನ್ನು ಮಿಕ್ಸ್ ಮಾಡಿದ್ದೆ. ಅದರ ನಂತರ ನೋಡಿ, ಈ ರೀತಿಯಾಗಿ ನಾವು ಸ್ವಲ್ಪನೇ ನೀರು ಹಾಕಿ ಈ ರೀತಿಯಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಬ್ಯಾಟರ್ ಚೆನ್ನಾಗಿ ರೆಡಿ ಆಗಿದೆ ಅಂದರೆ ನಮಗೆ ಅರ್ಥ ಆಗುತ್ತೆ ಇದು ಸ್ಪಾಂಜ್ ಕರೆಕ್ಟಾಗಿ ರೆಡಿ ಆಗುತ್ತೆ ಅಂತ. ಆದರೂ ಕೂಡ ನಾನು ಸ್ವಲ್ಪನೇ ಮಿಸ್ಟೇಕ್ ಮಾಡಿದ್ದೆ ಇಲ್ಲಿ. ಅದೇನಂತ ನೆಕ್ಸ್ಟ್ ಹೇಳ್ತೀನಿ. ಹಾಗಾದರೆ ನಡೀರಿ, ಇಲ್ಲಿ ನೋಡೋಣ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು. ಇಲ್ಲಿ ನೋಡಿ, ನಾನು 5 ಇಂಚ್ನ ಕೇಕ್ ಟಿನ್ನ ಯೂಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾವು ಚೆನ್ನಾಗಿ ಆಯಿಲ್ನ ಅಪ್ಲೈ ಮಾಡಿ ಈ ರೀತಿಯಾಗಿ ಬಟರ್ ಪೇಪರ್ನ ಕಟ್ ಮಾಡಿ ಈ ರೀತಿಯಾಗಿ ಚೆನ್ನಾಗಿ ಅದನ್ನು ಸೆಟ್ ಮಾಡಬೇಕು. ಆಯಿಲ್ ಅಪ್ಲೈ ಮಾಡಿದ ನಂತರನೇ ಈ ರೀತಿಯಾಗಿ ಬಟರ್ ಪೇಪರ್ನ ನಾವು ಸೆಟ್ ಮಾಡಬೇಕಾಗುತ್ತೆ. ಅದರ ನಂತರ ನೋಡಿ, ಈ ರೆಡಿ ಮಾಡಿಟ್ಟಿರುವಂಥ ಬ್ಯಾಟರ್ನ ನಾನು ಇದಕ್ಕೆ ಕಂಪ್ಲೀಟಾಗಿ ಈ ರೀತಿಯಾಗಿ ಟ್ರಾನ್ಸ್ಫರ್ ಮಾಡಿ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೇನೆ. ಇಲ್ಲಿ ನೋಡಿ, ಇದನ್ನು ಚೆನ್ನಾಗಿ ಟ್ರಾನ್ಸ್ಫರ್ ಮಾಡಿದ ನಂತರ ಈ ರೀತಿಯಾಗಿ 5 ರಿಂದ 6 ಸರ್ತಿ ನಾವು ನೆಲಕ್ಕೆ ಟ್ಯಾಪ್ ಮಾಡಬೇಕು. ಅದರ ನಂತರ ನೋಡಿ, ಇಲ್ಲಿ ನಾನು ಓವನ್ನ 150 ಡಿಗ್ರಿಯಲ್ಲಿ ಪ್ರೀ ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೆ. ಈ ಓವನ್ ಪ್ರೀ ಹೀಟ್ ಆದ ನಂತರ ನಾವು ಇಲ್ಲಿ ಇದನ್ನು ಬೇಕ್ ಮಾಡಲಿಕ್ಕೆ ಇಡಬೇಕು. ಇದನ್ನು ನಾನು 20 ಮಿನಿಟ್ಸ್ಗೋಸ್ಕರ ಸೆಟ್ ಮಾಡಿ ಬೇಕ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇದು ಸ್ಪಾಂಜ್ ಆಗೋವರೆಗೂ ನಾವು ಇಲ್ಲಿ ಕ್ರೀಮ್ನ ಬೀಟ್ ಮಾಡ್ಕೊಳ್ಳೋಣ. ಕ್ರೀಮ್ ಕೂಡ ನೋಡಿ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಇದೆ ಇದರದ್ದು. ಇದನ್ನು ನಾನು 175 ಗ್ರಾಮ್ ಅಷ್ಟು ನಾನು ಕ್ರೀಮ್ನ ತೆಗೆದುಕೊಳ್ತಾ ಇದ್ದೀನಿ. ಕ್ರೀಮ್ನ 175 ಗ್ರಾಮ್ ಅಷ್ಟು ತೆಗೆದುಕೊಂಡು ಅದನ್ನು ನಾವು ಹ್ಯಾಂಡ್ ಬೀಟರ್ನಿಂದ ಇದನ್ನು ಬೀಟ್ ಮಾಡ್ತಾ ಇದ್ದೇನೆ. ಇದನ್ನು ಬೀಟ್ ಮಾಡಲಿಕ್ಕೆ ತುಂಬ ಅಂದ್ರೂ 5 ಮಿನಿಟ್ಸ್ ಸಾಕಾಗುತ್ತೆ. ಈ ರೀತಿಯಾಗಿ ಚೆನ್ನಾಗಿ ನನಗೆ ಬೀಟ್ ಮಾಡಿ ಕ್ರೀಮ್ ಕೂಡ ರೆಡಿ ಮಾಡಿದ್ದೇನೆ. ಇದರಲ್ಲಿ ನಾವು ಯಾವುದೇ ರೀತಿಯಾದ ಎಸೆನ್ಸ್, ಯಾವುದೇ ರೀತಿಯಾದ ಫ್ಲೇವರ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟಾಗಿ ನಾವು ಕ್ರೀಮ್ನ ಈ ರೀತಿಯಾಗಿ ಬೀಟ್ ಮಾಡೋದ್ರಿಂದ ಪರ್ಫೆಕ್ಟ್ ಆದ ಕ್ರೀಮ್ ಕೂಡ ರೆಡಿ ಆಗುತ್ತೆ. ಕ್ರೀಮ್ ರೆಡಿ ಆಗುವುದು ಅನ್ನೋದು ಯಾವಾಗ ತಿಳ್ಕೊಬೇಕಂದ್ರೆ, ಈ ರೀತಿಯಾಗಿ ಲೇಯರ್ ಆಗಿ ಕಾಣ್ತಾ ಇದೆ ಅಂದರೆ ಇದು ಕ್ರೀಮ್ ರೆಡಿ ಆಗಿದೆ ಅಂತ ಅರ್ಥ. ಅದೇ ರೀತಿಯಾಗಿ ಹ್ಯಾಂಡ್ ಬೀಟರ್ ಯೂಸ್ ಮಾಡ್ತಾ ಇದ್ದರೆ ಹ್ಯಾಂಡ್ ಬೀಟರ್ ಕೂಡ ಕೈಯಲ್ಲಿ ಹೆವಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ತಿಳ್ಕೋಬೇಕು ನಾವು ಈ ಕ್ರೀಮ್ ರೆಡಿ ಆಗಿದೆ ಅಂತ. ಅದರ ನಂತರ ನೋಡಿ, ಈ ರೀತಿಯಾಗಿ ನಾವು ಉಲ್ಟಾ ಮಾಡಿ ನೋಡಿದರೂ ಕೂಡ ಕ್ರೀಮ್ ಬೀಳ್ತಾ ಇಲ್ಲ ಅಂದರೆ ಅದು ಕ್ರೀಮ್ ರೆಡಿ ಆಗಿದೆ ಅಂತ. ನಂತರ ನೋಡಿ, ಇಲ್ಲಿ ನಾನು ಸ್ಪಾಂಜ್ನ ರೆಡಿ ಮಾಡಿ ಇಟ್ಟಿದ್ದೇನೆ. ಅದರ ನಂತರ ಇವಾಗ ನೋಡಿ, ಈ ರೀತಿ ಸೈಡ್ನಿಂದ ನಾನು ಕಟ್ ಮಾಡಿ ಈ ರೀತಿಯಾಗಿ ಡಿಮೋಲ್ಟ್ ಕೂಡ ಮಾಡಿದ್ದೇನೆ. ಆದರೂ ಕೂಡ ಇಲ್ಲಿ ನೋಡ್ಬೋದು, ಈ ಸ್ಪಾಂಜ್ಗೆ ಸ್ವಲ್ಪನೇ ಕ್ರ್ಯಾಕ್ ಬಂದಿದೆ ಅಲ್ವಾ. ಇದು ನಾನು ಹೊಸ ಪ್ರಿಮಿಕ್ಸ್ ತಂದಿದ್ದೆ. ಈ ಪ್ರಿಮಿಕ್ಸ್ನ ನನಗೆ ಕನ್ಸಿಸ್ಟೆನ್ಸಿ ಗೊತ್ತಿರಲಿಲ್ಲ. ಸ್ವಲ್ಪನೇ ನಾನು ಡೈಲಿ ಮಾಡೋ ರೀತಿಯಲ್ಲಿ ಮಾಡಿದ್ದೆ. ಆದ್ದರಿಂದ ಇದು ಈ ರೀತಿಯಾಗಿ ಕ್ರ್ಯಾಕ್ ಬಂದಿದೆ. ಇದು ಯಾವುದಕ್ಕೋಸ್ಕರ ಕ್ರ್ಯಾಕ್ ಬಂದಿದೆ ಅಂದರೆ, ಇದು ನಾನು ಸ್ವಲ್ಪನೇ ನೀರು ಕಡಿಮೆ ಹಾಕಿ ತುಂಬಾ ಕಡಿಮೆ ಟೆಂಪ್ರೇಚರಲ್ಲಿ ಇದನ್ನು ಬೇಕ್ ಮಾಡಬೇಕಿತ್ತು. ಆದರೂ ನಾನು ಹೆಚ್ಚಿಗೆ ಟೆಂಪ್ರೇಚರಲ್ಲಿ ಇದನ್ನು ಬೇಕ್ ಮಾಡಿದ್ರಿಂದ ಈ ರೀತಿಯಾಗಿ ಕ್ರ್ಯಾಕ್ ಕೂಡ ಬಂದಿದೆ. ಈ ರೀತಿಯಾಗಿ ನಿಮ್ಮ ಸ್ಪಾಂಜ್ ಕೂಡ ಕ್ರ್ಯಾಕ್ ಬರ್ತಾ ಇದೆ ಅಂದರೆ ನೀವು ಸ್ವಲ್ಪ ಕಡಿಮೆ ಟೆಂಪ್ರೇಚರಲ್ಲಿ ಹೆಚ್ಚು ಸಮಯನ ಸೆಟ್ ಮಾಡಿ ಈ ರೀತಿಯಾಗಿ ಸ್ಪಾಂಜ್ನ ನೀವು ರೆಡಿ ಮಾಡಿದರೆ ಪರ್ಫೆಕ್ಟಾಗಿ ಸ್ಪಾಂಜ್ ರೆಡಿ ಆಗುತ್ತೆ. ನಂತರ ನೋಡಿ, ನಾನು ಶುಗರ್ ಸಿರಪ್ಗೆ ನಾನು 1/2 ಕಪ್ ಅಷ್ಟು ನೀರು ತೆಗೆದುಕೊಂಡು ಅದಕ್ಕೆ 4 ರಿಂದ 5 ಸ್ಪೂನಷ್ಟು ಶುಗರ್ ಪೌಡರ್ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಅದರ ನಂತರ ನೋಡಿ, ನಾನಿಲ್ಲಿ ಬೇಸ್ನ ಯೂಸ್ ಮಾಡಿ ಅದಕ್ಕೆ ಸ್ವಲ್ಪ ಕ್ರೀಮ್ ಅಪ್ಲೈ ಮಾಡಿದ್ದೇನೆ. ಅದರ ನಂತರ ನಾನು ಕಟ್ ಮಾಡಿಟ್ಟಿರುವಂಥ ಸ್ಪಾಂಜ್ನ ಫಸ್ಟ್ ಲೇಯರ್ ಇಟ್ಟು ಈ ರೀತಿಯಾಗಿ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೇನೆ. ಕ್ರೀಮ್ನ ಅಪ್ಲೈ ಮಾಡಿದ ನಂತರ ನೋಡಿ, ಇದಕ್ಕೆ ನಾವು ಸ್ಟ್ರಾಬೆರಿ ಕ್ರಷ್ ಹಾಕಬೇಕು. ನಾನು ಇಲ್ಲಿ 1.5 ಸ್ಪೂನಷ್ಟು ಸ್ಟ್ರಾಬೆರಿ ಕ್ರಷ್ನ ಹಾಕ್ತಾ ಇದ್ದೇನೆ.
ಈ ರೀತಿಯಾಗಿ ಸ್ಟ್ರಾಬೆರಿ ಕ್ರಷ್ ಹಾಕಿದ ನಂತರ ಇದನ್ನು ಕೂಡ ನಾವು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇದು ಕೂಡ ತುಂಬ ಟೇಸ್ಟಿಯಾದ ಫ್ಲೇವರ್ ಇದೆ. ಇದನ್ನು ಡೆಫಿನೆಟ್ ಆಗಿ ಒಂದ್ಸತಿ ಟ್ರೈ ಮಾಡಿ. ತುಂಬಾ ಟೇಸ್ಟಿ ಕೂಡ ಇರುತ್ತೆ, ಅಷ್ಟೇ ಬ್ಯೂಟಿಫುಲ್ ಆದ ಈ ಕೇಕ್ ಡಿಸೈನ್ ಕೂಡ ರೆಡಿ ಆಗಿದೆ. ಅದರ ನಂತರ ನೋಡಿ ನಾನು ಸೆಕೆಂಡ್ ಲೇಯರ್ನ ಇಟ್ಟು ಅದಕ್ಕೂ ಕೂಡ ಈ ರೀತಿಯಾಗಿ ಶುಗರ್ ಸಿರಪ್ನ ಅಪ್ಲೈ ಮಾಡಿದ್ದೇನೆ. ಶುಗರ್ ಸಿರಪ್ನ ಅಪ್ಲೈ ಮಾಡಿದ ನಂತರ ನೋಡಿ ನಾನು ಇದಕ್ಕೂ ಕೂಡ ನಾನು ಕ್ರೀಮ್ನ ಚೆನ್ನಾಗಿ ಅಪ್ಲೈ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಕ್ರೀಮ್ನ ಅಪ್ಲೈ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಸ್ವಲ್ಪ ಸೆಂಟರಲ್ಲಿ ಗ್ಯಾಪ್ ಕಾಣ್ತಾ ಇದೆಯಲ್ವಾ, ಅಲ್ಲಿ ಕೂಡ ನಾವು ಈ ರೀತಿಯಾಗಿ ಕ್ರೀಮ್ನ ಫಿಲಪ್ ಮಾಡಿದ ನಂತರ ಇದಕ್ಕೆ ನಾವು ಸ್ಟ್ರಾಬೆರಿ ಕ್ರಷ್ನ ಹಾಕಿ ಇದನ್ನು ಕೂಡ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇದನ್ನು ಸ್ಪ್ರೆಡ್ ಮಾಡ್ಕೊಂಡ ನಂತರ ನೋಡಿ ಈಗ ಥರ್ಡ್ ಲೇಯರ್ನ ಇಟ್ಟು ಈ ಥರ್ಡ್ ಲೇಯರ್ಗೆ ನಾವು ಶುಗರ್ ಸಿರಪ್ನ ಅಪ್ಲೈ ಮಾಡಬೇಕು. ಶುಗರ್ ಸಿರಪ್ನ ಅಪ್ಲೈ ಮಾಡಿದ ನಂತರ ನಮಗೆ ಲಾಸ್ಟ್ ಲೇಯರಲ್ಲಿ ಬರೋದು ಕ್ರಮ್ ಕೋಟಿಂಗ್. ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಕೂಡ ಶುಗರ್ ಸಿರಪ್ನ ಅಪ್ಲೈ ಮಾಡಿದ್ದೇನೆ. ಈ ರೀತಿಯಾಗಿ ಶುಗರ್ ಸಿರಪ್ನ ಅಪ್ಲೈ ಮಾಡಿದ ನಂತರ ಥರ್ಡ್ ಲೇಯರಲ್ಲಿ ನಾನು ಈ ರೀತಿಯಾಗಿ ಕ್ರಮ್ ಕೋಟಿಂಗ್ ಮಾಡ್ತಾ ಇದ್ದೇನೆ. ಕ್ರಮ್ ಕೋಟಿಂಗ್ ಮಾಡಲಿಕ್ಕೆ ನನಗೆ ಸ್ವಲ್ಪನೇ ಕ್ರೀಮ್ ಯೂಸ್ ಆಗುತ್ತೆ ಅನ್ನೋದು ನಿಮಗೂ ಕೂಡ ಇವಾಗ ಗೊತ್ತಾಗಿರಬೇಕು ನನ್ನ ವಿಡಿಯೋಸ್ಗಳಿಂದ. ಅದರ ನಂತರ ನೋಡಿ ಇದನ್ನು ಕೂಡ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಈ ರೀತಿಯಾಗಿ ಅಪ್ಲೈ ಮಾಡಿದ ನಂತರ ಇದಕ್ಕೆ ನಾನು ಸ್ವಲ್ಪನೇ ಕ್ರೀಮಲ್ಲಿ ಪಿಂಕ್ ಕಲರ್ನ ಆ್ಯಡ್ ಮಾಡಿ ಆ ಪಿಂಕ್ ಕಲರ್ನ ಮಿಕ್ಸ್ ಮಾಡಿ ಡೈರೆಕ್ಟಾಗಿ ಈ ಕ್ರೀಮ್ನ ಈ ರೀತಿಯಾಗಿ ಅಪ್ಲೈ ಮಾಡ್ತಾ ಇದ್ದೇನೆ. ಈ ಕ್ರೀಮ್ನ ಪೈಪಿಂಗ್ ಬ್ಯಾಗಲ್ಲಿ ತುಂಬಿ ಈ ರೀತಿಯಾಗಿ ಲೇಯರ್ ಬೈ ಲೇಯರಲ್ಲಿ ಈ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೇನೆ. ಇದೇ ರೀತಿಯಾಗಿ ನಾವು ಚೆನ್ನಾಗಿ ಕ್ರೀಮ್ನ ಅಪ್ಲೈ ಮಾಡಿದ ನಂತರ ಇದನ್ನು ಕೂಡ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ನಾನು ಸ್ಟ್ರಾಬೆರಿ ಫ್ಲೇವರಲ್ಲಿ ಇರೋದ್ರಿಂದ ಇದನ್ನು ನಾನು ಪಿಂಕ್ ಕಲರಲ್ಲಿ ಕೇಕ್ನ ರೆಡಿ ಮಾಡ್ತಾ ಇದ್ದೇನೆ. ಇಲ್ಲಿ ರೆಡ್ ಕಲರಲ್ಲೂ ಕೂಡ ಮಾಡ್ಬೋದು, ಆದರೂ ಡಾರ್ಕ್ ರೆಡ್ ಕಲರ್ ಅಷ್ಟು ಕರೆಕ್ಟಾಗಿ ಆಗೋದಿಲ್ಲ. ಅದ್ರಗೋಸ್ಕರ ನಾನು ಇಲ್ಲಿ ಪಿಂಕ್ ಕಲರಲ್ಲಿ ಮಾಡಿದ್ದೆ. ಕಸ್ಟಮರ್ ಯಾವುದೇ ರೀತಿಯಾದ ಕಲರ್ ಹೇಳಿರಲಿಲ್ಲ, ಆದರೂ ನಾನು ಈ ಕಲರಲ್ಲಿ ಕೇಕ್ನ ರೆಡಿ ಮಾಡ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡ ನಂತರ ಇಲ್ಲಿ ಸ್ಕ್ರ್ಯಾಪರ್ನಿಂದ ಕೂಡ ಇದ್ರ ಫಿನಿಶಿಂಗ್ ಕೂಡ ಮಾಡ್ಕೋತಾ ಇದ್ದೇನೆ. ಇದೇ ರೀತಿಯಾಗಿ ಸ್ಕ್ರ್ಯಾಪರ್ನಿಂದ ಚೆನ್ನಾಗಿ ಫಿನಿಶಿಂಗ್ ಮಾಡಿದ ನಂತರ ನೋಡಿ ನಾನು ಲಾಸ್ಟಲ್ಲಿ ಇಲ್ಲಿ ಲೈನಿಂಗ್ ಸ್ಕ್ರ್ಯಾಪರ್ನ ಯೂಸ್ ಮಾಡ್ತೇನೆ. ಈ ರೀತಿಯಾಗಿ ಲೈನಿಂಗ್ ಸ್ಕ್ರ್ಯಾಪರ್ನ ಯೂಸ್ ಮಾಡಿ ಈ ರೀತಿಯಾಗಿ ಚೆನ್ನಾಗಿ ಫಿನಿಶಿಂಗ್ ಕೂಡ ಮಾಡಿ ರೆಡಿ ಆಗಿದೆ ಕೇಕ್ನ. ಇವಾಗ ನಾವು ಈ ಕೇಕ್ನ ಡಿಸೈನ್ ಮಾಡಬೇಕು. ಇದೇ ರೀತಿಯಾದ ಹೊಸ ಕೇಕ್ಗಳನ್ನು ಏನಾದರೂ ಟಿಪ್ಸ್ಗಳನ್ನು ಕಲಿಬೇಕಂತ ಇದ್ದರೆ ನನ್ನ ಚಾನಲ್ನ ಎಲ್ಲಕ್ಕಿಂತ ಮೊದಲಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಎಲ್ಲಕ್ಕಿಂತ ಮೊದಲಾಗಿ ನೀವು ನನ್ನ ವಿಡಿಯೋಸ್ಗಳನ್ನು ನೋಡ್ಬೋದು, ಹೊಸ ಕೇಕ್ಗಳನ್ನು ಟಿಪ್ಸ್ಗಳನ್ನು ಕಲಿಬೋದು. ಅದ್ರಗೋಸ್ಕರ ಎಲ್ಲಕ್ಕಿಂತ ಮೊದಲಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಇಲ್ಲಿ ಸಿಂಪಲ್ ಆದ ಸ್ಟಾರ್ ನೋಸಲ್ನ ಯೂಸ್ ಮಾಡಿ ಈ ರೀತಿಯಾದ ಸಿಂಪಲ್ ಡಿಸೈನ್ನ ಮಾಡಿ ಲಾಸ್ಟಲ್ಲಿ ನಾನು ಬಾರ್ಡರ್ನ ರೆಡಿ ಮಾಡಿದ್ದೇನೆ. ಅದರ ನಂತರ ಇದೇ ಸ್ಟಾರ್ ನೋಸಲಲ್ಲಿ ನಾನು ಪಿಂಕ್ ಕಲರ್ ತುಂಬಿ ಇದೇ ರೀತಿಯಾದ ರೋಸ್ನ ರೆಡಿ ಮಾಡಿ ಕೇಕ್ನ ಕಂಪ್ಲೀಟ್ ಮಾಡಿದ್ದೇನೆ. ಎಷ್ಟು ಬ್ಯೂಟಿಫುಲ್ ಆದ ಕೇಕ್ ರೆಡಿಯಾಗಿದೆ ಅನ್ನೋದನ್ನು ನೀವು ಕೂಡ ನೋಡ್ಬೋದು. ಸಿಂಪಲ್ ಆಗಿ ಬ್ಯೂಟಿಫುಲ್ ಆದ ಕೇಕ್ಗಳನ್ನು ಕೂಡ ನೀವು ಕಲಿಬೋದು, ನೀವು ಕೂಡ ಸೇಲು ಕೂಡ ಮಾಡ್ಬೋದು. ಇಲ್ಲ ಅಂದರೆ ನಿಮ್ಮ ಮನೆ ಫಂಕ್ಷನ್ಗಾಗಲಿ ಕೂಡ ನೀವೇ ಕೇಕ್ಗಳನ್ನು ಮಾಡಬಹುದು. ಇದೇ ರೀತಿಯಾದ ಹೊಸ ಏನಾದರೂ ಟಿಪ್ಸ್ಗಳನ್ನು ಏನಾದರೂ ಕೇಕ್ಗಳನ್ನು ಕಲಿಬೇಕಂತ ಇದ್ದರೆ ಎಲ್ಲಕ್ಕಿಂತ ಮೊದಲಿಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.